ಆ ತಾಯಿಗೆ ಹಲ್ಲೆ ಮಾಡಿದಂತಹ ಆ ಜಿಹಾದಿಗಳನ್ನು ಇಷ್ಟರವರೆಗೆ ಬಂಧನ ಮಾಡಿಲ್ಲ. ಸಂದರ್ಭದಲ್ಲಿ ಅವರು ಕೂಡ ಒಂದು ದೂರನ್ನು ದಾಖಲಿಸಿದರು. ಆದರೆ ಅವರು ಕೊಟ್ಟ ದೂರಿನ ಯಾವುದೇ ರೀತಿಯ ತನಿಖೆಯನ್ನು ಇವತ್ತು ಇಲಾಖೆ ಮಾಡ್ತಾ ಇಲ್ಲ. ಯಾರು ಅಂಜನಾ ಪೈ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ದಾಳಿಯನ್ನು ನಡೆಸಿದ್ದಾರೆ, ಆ ರೀತಿಯ ಮತಾಂಧ ಶಕ್ತಿಗಳನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಬಂಧಿಸಬೇಕು, ಕಾನೂನಿನ ಅಡಿಯಲ್ಲಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋಂಥ ಆಗ್ರಹವನ್ನು ಇಡೀ ಹಿಂದೂ ಸಮಾಜ ಆಗ್ರಹಿಸ್ತಾ ಇದೆ. ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ವತಿಯಿಂದ ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನು ಬೃಹತ್ ದೊಡ್ಡವಾದ ಒಂದು ಪ್ರತಿಭಟನೆಯನ್ನು ಪುತ್ತೂರಿನಲ್ಲಿ ನಾವು ನಡೆಸಲು ನಿರ್ಧಾರ ಮಾಡಿದ್ದೇವೆ. ಈ ಸಮಾಜದಲ್ಲಿ ಬದುಕಿ ಬಾಳಬೇಕಿದ್ರೆ ನಾವು ರಸ್ತೆಗೆ ಇಳಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ನಾವು ಇಳಿತೀವಿ. ಇವತ್ತು ಯಾರೋ SDPI ಅವರ ಒಂದು ಪೋಸ್ಟರನ್ನು ಹಾಕಿದ್ದಾರೆ, ತಾಕತ್ತಿದ್ರೆ ನೀವು ನಾಳೆ ಬಂದ್ ಮಾಡಿ ಅನ್ನುವಂಥ ರೀತಿಯ ಒಂದು ಪೋಸ್ಟರನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಹಾಗಾದರೆ ಬಂಧನ ಮಾಡದ ರೀತಿಯಲ್ಲಿ ಒತ್ತಡವನ್ನು ಯಾರು ಹಾಕ್ತಾ ಇದ್ದಾರೆ? ನಾವು ಇವತ್ತು ಕೂಡ ಯಾರೋ ಬೇರೆ ಅಧಿಕಾರಿಗಳ ನಮಗೆ ಬಂತು, ಯಾವುದೇ ಕಾರಣಕ್ಕೂ ಅವರನ್ನು ಬಂಧಿಸಬಾರ್ದು ಅನ್ನುವ ರೀತಿಯ ಮಾತುಕತೆ ನಡೀತಾ ಇದೆ. ಹಾಗಾದರೆ ಯಾರು ಒತ್ತಡ ಹಾಕ್ತಾ ಇದ್ದಾರೆ? ಮತ್ತು ಆ ತಾಯಿಯ ರಕ್ಷಣೆಗೆ ಬಂದ ಅವರ ಮಗನ ಮೇಲೆ ಇವತ್ತು ಕೇಸು ದಾಖಲು ಮಾಡಿ, ಅವನ ಮೇಲೆ ಕೊಲೆ ಯತ್ನ ಕೇಸು ದಾಖಲು ಮಾಡಿ ಅವನನ್ನು ಇವತ್ತು ಜೈಲಿಗಟ್ಟಿದ್ದಾರೆ. ಅವನ ಮೇಲೆ ಹಾಕಿದಂತಹ 307 ಅಂದರೆ BNS ಸೆಕ್ಷನ್ 109 ಆ ಸೆಕ್ಷನನ್ನು ಕೂಡ ತೆಗೆಯಬೇಕು ಎಂಬ ನಿಟ್ಟಿನಲ್ಲಿ 31ನೇ ತಾರೀಕು ಸೋಮವಾರದಂದು ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ವತಿಯಿಂದ ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನು ಬೃಹತ್ ದೊಡ್ಡವಾದ ಒಂದು ಪ್ರತಿಭಟನೆಯನ್ನು ಪುತ್ತೂರಿನಲ್ಲಿ ನಾವು ನಡೆಸಲು ನಿರ್ಧಾರ ಮಾಡಿದ್ದೇವೆ. ನಾನು ಮತ್ತು ಹಿಂದೂ ಜಾಗರಣ ವೇದಿಕೆಯಿಂದ ಎಲ್ಲ ನಾವು ನಾವಿದ್ದೇವೆ, ನಿಮ್ಮ ಜೊತೆ ಇದ್ದೇವೆ. ಯಾವುದೇ ಕಾರಣಕ್ಕೂ ಬಿಟ್ಟು ಕೊಟ್ಟಿಕ್ಕಿಲ್ಲ. ಅವರು ಯಾರಿದ್ದಾರೆ ಇವರು ಅರೆಸ್ಟ್ ಮಾಡಬೇಕು ಮತ್ತು ಇದನ್ನು ದೊಡ್ಡ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಯೋಚನೆ ಮಾಡಿದ್ದೀವಿ. ನಾನು ಪ್ರಶಾಂತ್ ಕೊಡ್ತೀನಿ, ನಮ್ಮ ಹಿಂದೂ ಜಾಗರಣ ವೇದಿಕೆಯ ಪ್ರಚಾರಕ್ಕೆ. ಸರ್ಜರಿ ಆಯ್ತಾ? ಅದು ನಾನು ಸೋಷಿಯಲ್ ಮೀಡಿಯಾ ಟಿವಿಯಲ್ಲಿ ನೋಡಬೇಕಾದ್ರೆ ನಮಗೆ ಅಷ್ಟೊಂದು ಒಳಗೆ ನುಗ್ಗಿ ನಿಮ್ಮ ಅಂಗಡಿ ಒಳಗೆ ಬಡೀತಾರೆ ಅಂತ ಹೇಳಿದರೆ ಭಾಳ ಇದು ಅತಿಯಾಯಿತು. ಅದಕ್ಕೆ ನಾವೆಲ್ಲ ಇವತ್ತು ಸೇರಿದ್ವಿ. ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ವಿಜಯಪುರ ಸೇರಿ ಇದನ್ನು ಇವತ್ತಂತೂ ಬಂದ್ ನಾವು ಮಾಡಿದ್ದು ಇವತ್ತು ಸಕ್ಸಸ್ ಆಗಿದೆ. ಅದನ್ನು ಇಲ್ಲಿಗೆ ಬಿಡಲಿಕ್ಕಿಲ್ಲ. ನಮ್ಮದು ಹೋರಾಟ ಯಾರೆಲ್ಲ ನಿಮಗೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತು ಯಾರೆಲ್ಲ ಸೇರಿದ್ದಾರೆ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು. ಮತ್ತು ಇದರ ಹಿಂದೆ ಕೇವಲ ಇವರು ಮಾತ್ರ ಅಲ್ಲ, ನಿಷೇಧಿತ ಪ್ಲ್ಯಾನ್ ಆಗಿದೆ ಮತ್ತು ನಿಷೇಧಿತ ಸಂಘಟನೆಗಳ ಕೈವಾಡ ಇದೆ ಅಂತ ನಮಗೆ ಸಂಶಯ ಆಗ್ತದೆ. ಸೊ ಇದನ್ನೆಲ್ಲವನ್ನು ಅರೆಸ್ಟ್ ಮಾಡಬೇಕು, ಪತ್ತೆ ಹಚ್ಚಬೇಕು ಅಂತೇಳಿ ನಿಮ್ಮ ಜೊತೆ ಇದ್ದೀವಿ. ಯಾರು ಅವರ ಮೇಲೆ ಕೇಸ್ ಹಾಕಿದ್ದಾರೆ ಶ್ರೀನಿವಾಸ್, ಅದನ್ನು ವಾಪಸ್ ಪಡೆಯಬೇಕು ಅಂತೇಳಿ ಅದು ನಮ್ಮದು ಬೇಡಿಕೆ ಇದೆ. 31ನೇ ತಾರೀಕು ಪುತ್ತೂರು ಚಲೋ ಅಂತೇಳಿ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ವಿ. ಪ್ರತಿಭಟನೆ 25,000 ಜನ ಸಂಖ್ಯೆ ಸೇರಿ ಪ್ರತಿಭಟನೆ ಮಾಡಿದ್ವಿ. ಕಾರಣ ಅಷ್ಟೇ, ಹಿಂದೂ ಸಮಾಜವನ್ನು ಬಚಾವರು ಬೆಂಕಿ ಹಾಕುವಂಥ ಪರಿಸ್ಥಿತಿ ಅದಕ್ಕೆ ಬಂದದ್ದು. ಹಾಗೆ
ನಿಮ್ಮ ಮೇಲೆಲ್ಲ ಕೇಸ್ ಮಾಡಿದ್ದಾರೆ ನಿಜವಾಗಿ ಅವರ ಮೇಲೆ ಬೇಡಬೇಕು. ಈ ಪರಿಸ್ಥಿತಿ ನೋಡಿ ಅವರ ಮೇಲೆ ಕೇಳಿಕೊಳ್ಳಬೇಕು. BNS 109 ಇವರ ಮೇಲೆ ಹಾಕಿ ನಾನು ಸೆಲ್ಫ್ ಡಿಫೆನ್ಸಿಗೆ ಮಾಡಿದ್ದೇನೆ, ಕೊಟ್ಟಿದ್ದೇನೆ. ಅವರು ಏನು ತಪ್ಪಿಲ್ಲಲ್ಲ. ಮತ್ತೆ ನಮಗೆ ಯಾರಾದರೂ ಹೊಡಿಲಿಕ್ಕೆ ಬಂದರೆ ನಾವು ರಕ್ಷಣೆ ಮಾಡಲೇಬೇಕಲ್ಲ. ಆದ್ರೆ ಅವರ ಮೇಲೆ ಅಂತ ಕೇಸು ಹಾಕಿಲ್ಲ, ಅರೆಸ್ಟು ಮಾಡಿಲ್ಲ. ಅರೆಸ್ಟ್ ಮಾಡಿ ಎಲ್ಲರಿಗೆ ಒಂದೇ ರೀತಿ ನ್ಯಾಯ ಇರಬೇಕಲ್ಲ. ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿಲ್ಲ, ಅಷ್ಟು ಎಲ್ಲರ ಎದುರುಗಡೆ ಹೊಡೆದಿದ್ದಾರೆ, ಇನ್ನೂ ಅರೆಸ್ಟ್ ಮಾಡಿಲ್ಲ. ನಿಮ್ಮದು ಬಂದು ಪೊಲೀಸರು ಏನಾದರೂ ಇಲ್ಲಿ ಬಂದು ಹೇಳಿಕೆ ಅಥವಾ ಇಲ್ಲ, ಸ್ಟೇಟ್ಮೆಂಟ್ ಮೊನ್ನೆ ತಗೊಂಡಿದ್ದಾರೆ ಅವತ್ತು ಅಷ್ಟೇ. ಅಷ್ಟೇ. ಮತ್ತೆ ಸೆಕೆಂಡ್ ಡೇ ಪುನಃ ಅದು ಇನ್ನೊಂದು ಕ್ಲಿಪ್ ಬಂದಿದ್ದಲ್ಲ, ಅದರ ಮೇಲೆ ಅಂದ್ರೆ ನಮ್ಗೆ ಆ ಟೆನ್ಷನ್ ಅಲ್ಲಿ ಯಾವ್ದು ಮಿಸ್ ಆಗಿದೆ ನಮ್ಗೆ ಕರೆಕ್ಟ್ ಅಷ್ಟು ಆಯ್ತಮ್ಮ. ನಮ್ಮ ಪೂರ್ತಿ ಹಿಂದೂ ಸಮಾಜ, ಹಿಂದೂ ಸಂಘಟನೆಗಳು ಎಲ್ಲವೂ ನಿಮ್ಮ ಜೊತೆ ಇದೆ. ಯಾರೇನು ಹೆದರುವಾಗಿಲ್ಲ. ಭೇಟಿ ಮಾಡಿ ಕೊಟ್ಟಿದ್ರಿ, ಇವತ್ತು ಬಂದು ಇರುವಂಥದ್ದು ಈಗ ಮುಂದಿನ ನಿರ್ಧಾರ ಏನಾಗಿದೆ? 3 ದಿನಗಳ ಹಿಂದೆ ನಡೆದಂಥ ದರ್ಬೆಯಲ್ಲಿ ನಡೆದಂತಹ ಮುಸ್ಲಿಂ ಜಿಹಾದಿಗಳಿಂದ ಹಲ್ಲೆಗೊಳಗಾದ ಆ ತಾಯಿಯನ್ನು ಭೇಟಿ ಮಾಡಲು ಇವತ್ತು ನಾವು ಬಂದಿದ್ದೇವೆ. ಇವತ್ತು ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟ ಬಂದ್ಗೆ ಇವತ್ತು ಹಿಂದೂ ವರ್ತಕರಾಗಿ ಅಥವಾ ಇಡೀ ಹಿಂದೂ ಸಮಾಜ ಇವತ್ತು ಸಹಕಾರ ಮಾಡಿದೆ. ಇವತ್ತು ಬಂದು ಯಶಸ್ವಿಯಾಗಿದೆ. ಇದರ ಮುಂದುವರಿದ ಭಾಗ ಇವತ್ತು ಆ ದರ್ಬೆಯಲ್ಲಿ ನಡೆದ ಘಟನೆಯಲ್ಲಿ ಆ ತಾಯಿಗೆ ಹಲ್ಲೆ ಮಾಡಿದಂತಹ ಆ ಜಿಹಾದಿಗಳನ್ನು ಇಷ್ಟರವರೆಗೆ ಬಂಧನ ಮಾಡಿಲ್ಲ. ಹಾಗಾಗಿ ಅವರನ್ನು ಬಂಧನ ಮಾಡಬೇಕು. ಈ ಘಟನೆಯ ಹಿಂದೆ ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರು ಈ ಘಟನೆಗಳಿದ್ದಾರೆ, ಅದನ್ನು ಕೂಡ ತನಿಖೆ ಮಾಡಬೇಕು. ಮತ್ತು ಆ ತಾಯಿಯ ರಕ್ಷಣೆಗೆ ಬಂದ ಅವರ ಮಗನ ಮೇಲೆ ಇವತ್ತು ಕೇಸು ದಾಖಲು ಮಾಡಿ, ಅವನ ಮೇಲೆ ಕೊಲೆ ಯತ್ನ ಕೇಸು ದಾಖಲು ಮಾಡಿ ಅವನನ್ನು ಇವತ್ತು ಜೈಲಿಗಟ್ಟಿದ್ದಾರೆ. ಅವನ ಮೇಲೆ ಹಾಕಿದಂತಹ 307 ಅಂದರೆ BNS ಸೆಕ್ಷನ್ 109 ಆ ಸೆಕ್ಷನನ್ನು ಕೂಡ ತೆಗೆಯಬೇಕು ಎಂಬ ನಿಟ್ಟಿನಲ್ಲಿ 31ನೇ ತಾರೀಕು ಸೋಮವಾರದಂದು ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ವತಿಯಿಂದ ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನು ಬೃಹತ್ ದೊಡ್ಡವಾದ ಒಂದು ಪ್ರತಿಭಟನೆಯನ್ನು ಪುತ್ತೂರಿನಲ್ಲಿ ನಾವು ನಡೆಸಲು ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದ ಯುವಕರು, ಇಡೀ ಹಿಂದೂ ಸಮಾಜ, ಈ ಪುತ್ತೂರಿನ ವ್ಯಾಪಾರಸ್ಥರು, ವರ್ತಕರು ಆ ಪುತ್ತೂರು ಜಿಲ್ಲೆಯ ತಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ನಮ್ಮ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗವಾಗಿದ್ದಾರೆ. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಾಂತಾಧಿಕಾರಿಗಳು, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಮಟ್ಟದ ಪ್ರಮುಖರು ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಬಿಜೆಪಿ 31ಕ್ಕೆ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ಅಂದರೆ ಬಂದು ಸಿದ್ಧಪಡಿಸಿದ್ದಾರೆ. ಈಗಾಗಲೇ ಎಲ್ಲ ಪರಿವಾರ ಸಂಘಟನೆಗಳ ಬೈಠಕ್ ಆದ ನಂತರ ಒಂದು ದೊಡ್ಡ ರೀತಿಯ ಪ್ರತಿಭಟನಾ ಸಭೆ, ಆ ಸಭೆಯ ನಂತರ ಒಂದು ಪ್ರತಿಭಟನಾ ಮೆರವಣಿಗೆ ಮತ್ತು ದೊಡ್ಡ ಮಟ್ಟದ ಒಂದು ಸಭೆ ನಡೀಲಿಕ್ಕಿದೆ. ಆ ಸಭೆಯಲ್ಲಿ ಎಲ್ಲ ಹಿಂದೂ ಸಂಘಟನೆ ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಸಂಘ ಮತ್ತು ಅದರ ವಿವಿಧ ಕ್ಷೇತ್ರ ಎಲ್ಲ ಸೇರಿ ಈ ಪ್ರತಿಭಟನೆ ಸಭೆ ಮತ್ತು ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಅವತ್ತು ಕೂಡ ಪುತ್ತೂರು ಬಂದ್ಗೆ ಏನಾದರೂ ಕರೆ ಕೊಡ್ತೀರಾ? ಇಲ್ಲ, ಅವತ್ತು ಪುತ್ತೂರು ಬಂದ್ಗೆ ಕರೆ ಕೊಡಲ್ಲ. ಆದರೆ ಪುತ್ತೂರಿನ ಎಲ್ಲ ವ್ಯಾಪಾರಸ್ಥರಿಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು, ತಮ್ಮ ಕಚೇರಿಗಳನ್ನು ಬಂದ್ ಮಾಡಿ ನಮ್ಮ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕು ಎಂಬ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೇವೆ, ಮನವಿಯನ್ನು ಮಾಡ್ತೇವೆ. ಒಂದು 3 ದಿನಗಳ ಹಿಂದೆ ಏನು ಈ ಪುತ್ತೂರಿನ ದರ್ಬೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯನ್ನು ಹಿಂದೂ ಜಾಗರಣ ವೇದಿಕೆ ಬಲವಾಗಿ ಖಂಡಿಸ್ತಾ ಇದೆ. ಮತ್ತು ಇವತ್ತು ನಾವು ಏನು ಪುತ್ತೂರು ನಗರ ಬಂದಿಗೆ ಕರೆಯನ್ನು ಕೊಟ್ಟಿದ್ವಿ, ಆ ಕರೆಗೆ ಹೋಗೊಟ್ಟು ಎಲ್ಲ ವರ್ತಕರು ಸಹಕಾರವನ್ನು ಕೊಟ್ಟಿದ್ದಾರೆ. ಬಂದು ಯಶಸ್ವಿಯಾಗಿ ನಡೆದಿದೆ. ಆದರೆ ನಮ್ಮ ಆಗ್ರಹ ಇದ್ದಿದ್ದು, ಈಗಾಗಲೇ ನಾವು ಈ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ಶ್ರೀಮತಿ ಅಂಜನಾ ಪೈ ಅವರನ್ನು
ನಾವು ಭೇಟಿಯಾದ್ವಿ. ಸಂದರ್ಭದಲ್ಲಿ ಅವರು ಕೂಡ ಒಂದು ದೂರನ್ನು ದಾಖಲಿಸಿದರು. ಆದರೆ ಅವರು ಕೊಟ್ಟ ದೂರಿನ ಯಾವುದೇ ರೀತಿಯ ತನಿಖೆಯನ್ನು ಇವತ್ತು ಇಲಾಖೆ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹಿಂದೂ ಪರಿವಾರ ಸಂಘಟನೆಗಳ ಆಗ್ರಹ ಇರುವಂಥದ್ದು, ಯಾರು ಅಂಜನಾ ಪೈ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ದಾಳಿಯನ್ನು ನಡೆಸಿದ್ದಾರೆ, ಆ ರೀತಿಯ ಮತಾಂಧ ಶಕ್ತಿಗಳನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಬಂಧಿಸಬೇಕು, ಕಾನೂನಿನ ಅಡಿಯಲ್ಲಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋಂಥ ಆಗ್ರಹವನ್ನು ಇಡೀ ಹಿಂದೂ ಸಮಾಜ ಆಗ್ರಹಿಸ್ತಾ ಇದೆ. ಹಾಗಾಗಿ ಇವತ್ತು ಬಂದು ಯಶಸ್ವಿಯಾಗಿದೆ. ಆದರೆ ಈ ಹೋರಾಟವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುವುದಿಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ನಡೆ ಇವತ್ತು ಸಾರ್ವಜನಿಕವಾಗಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿ ಹಾಕ್ತಾ ಇದೆ. ಯಾಕೆಂತ ಕೇಳಿದರೆ, ಇವತ್ತು ಯಾರು ಸಂತ್ರಸ್ತ ಇದ್ದಾರೆ ಅವರ ಮೇಲೇ 307 ಹಾಕುವ ಒಂದು ಕೆಲಸಕ್ಕೆ ಇವತ್ತು ಇಲಾಖೆ ಕೈ ಹಾಕಿದೆ. ಹಾಗಾದರೆ ಇಲ್ಲಿ ಏನು ನಡೀತಾ ಇದೆ? ಒಂದು ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಮತಾಂಧತೆಯ ಶಕ್ತಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸ್ತಾ ಇದೆ. ಇವತ್ತಿನ ಸರ್ಕಾರವು ಕೂಡ ಒಂದು ರೀತಿಯಲ್ಲಿ ತುಷ್ಟೀಕರಣವನ್ನು ಮಾಡ್ತಾ ಇದೆ. ಹಾಗಾಗಿ ಒಟ್ಟು ಕರಾವಳಿ ಭಾಗದಲ್ಲಿ ಇವತ್ತು ಈ ರೀತಿಯ ಮತಾಂಧ ಶಕ್ತಿಗಳು ತಮ್ಮ ಶಕ್ತಿಯನ್ನು ಪ್ರದರ್ಶಿಸ್ತಾ, ಇದಕ್ಕೊಂದು ಸರಿಯಾದ ರೀತಿಯ ಉತ್ತರವನ್ನು ಈ ಸಮಾಜ ಕೊಡಬೇಕು. ಯಾಕೆಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಬದುಕಿ ಬಾಳಬೇಕಿದ್ರೆ ನಾವು ರಸ್ತೆಗೆ ಇಳಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ನಾವು ಇಳಿತೀವಿ. ಹಾಗಾಗಿ ನಾಡಿದ್ದು 31ನೇ ತಾರೀಕು ನಮ್ಮ 3 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಆಂದೋಲನವನ್ನು ನಡೆಸುವವರಿದ್ದೀವಿ. ಪುತ್ತೂರು ಚಲೋ ಅನ್ನುವಂಥ ಹೆಸರಿನಲ್ಲಿ ಒಂದು ಜನಾಂದೋಲನವನ್ನು 31ನೇ ತಾರೀಕು ನಾವು ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಮತ್ತು ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜದ ಪರಿವಾರ ಸಂಘಟನೆಗಳು ಎಲ್ಲರೂ ಸೇರಿ 31ನೇ ತಾರೀಕು ಪುತ್ತೂರು ಚಲೋಗೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂಗಳು ಆ ಒಂದು ಚಲೋ ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಪೊಲೀಸರು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಬೇಕು. ಜೊತೆಗೆ ಇವತ್ತು ಪೊಲೀಸರ ನಡೆ, ಯಾಕೆಂದರೆ ಮೊನ್ನೆ ನಾವು ಬಂದಿಗೆ ಕರೆ ಕೊಟ್ಟ ನಂತರ ನಾವು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ವಿ. ಅದಾದ ಮೇಲೆ ನಾವು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪೋಸ್ಟರ್ಗಳನ್ನು ಬಿಟ್ವಿ. ಆದರೆ ಪೋಸ್ಟರ್ ಹಾಕಿದವರನ್ನೇ ಇವತ್ತು ಅವರ ಮೇಲೇ ದೂರನ್ನು ದಾಖಲಿಸ್ತಾ ಇದ್ದಾರೆ, ಅವರ ಮೇಲೇ FIR ಹಾಕ್ತಾ ಇದ್ದಾರೆ. ಹಾಗಾದರೆ ನಮಗೆ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಇಲ್ವಾ? ಈ ದೇಶದ ಕಾನೂನು ಮತ್ತು ಸಂವಿಧಾನ ನಮಗೆಲ್ಲವನ್ನು ಕೊಟ್ಟಿದೆ. ಅದರ ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ಇಲಾಖೆ ಮಾಡ್ತಾ ಇದೆ. ಈ ನಡೆಯನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಯಾರೋ SDPI ಅವರು ಒಂದು ಪೋಸ್ಟರನ್ನು ಹಾಕಿದ್ದಾರೆ, ತಾಕತ್ತಿದ್ರೆ ನೀವು ನಾಳೆ ಬಂದು ಮಾಡಿ ಅನ್ನುವಂಥ ರೀತಿಯ ಒಂದು ಪೋಸ್ಟರನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಹಾಗಾದರೆ ಇವರ ಮೇಲೆ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಅಂದರೆ ಒಂದು ರೀತಿಯಲ್ಲಿ ಇವತ್ತಿನ ಇಲಾಖೆ ಯಾರ್ದೋ ಒಂದು ಒತ್ತಡಕ್ಕೆ ಮಣಿದು, ಯಾವುದೋ ಒಂದು ರಾಜಕೀಯ ಶಕ್ತಿಗೆ ಮಣಿದು ಈ ರೀತಿಯ ನಡೆಯನ್ನು ಅನಿಸ್ತಾ ಇರುತ್ತದೆ. ನಿಮಗೆ ಒಳ್ಳೆಯದಲ್ಲ. ನೀವು ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆ ಏನಿದೆ, ನೀವು ಸರಿಯಾದ ರೀತಿಯ ತನಿಖೆಯನ್ನು ಮಾಡಬೇಕು. ಮತ್ತು ಇದರ ಹಿಂದೆ ಬಲವಾಗಿ ನಮಗೆ ಅನುಮಾನ ಇರುವಂಥದ್ದು PFI, ನಿಷೇಧಿತ ಉಗ್ರ ಸಂಘಟನೆ, ಏನು ಕೇಂದ್ರ ಸರ್ಕಾರ ಇವತ್ತು ಬ್ಯಾನ್ ಮಾಡಿರುವಂಥ PFI. ಯಾಕೆಂತ ಹೇಳಿದರೆ, ಮೊನ್ನೆ ಘಟನೆ ನಡೆದು 1 ಗಂಟೆಯಲ್ಲಿ 100 ಜನ ಬಂದು ಅಲ್ಲಿ ಸೇರ್ತಾರೆ ಅಂತ ಹೇಳಿದರೆ, ಇದರ ನೆಟ್ವರ್ಕಿಂಗ್ ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ನಿಷೇಧಿತ ಉಗ್ರ ಸಂಘಟನೆ ಆಗಿರತಕ್ಕಂಥ PFI ಇದರ ಹಿಂದೆ ಇದೆ. ಹಾಗಾಗಿ ಇದರ ಬಲವಾಗಿರುವಂಥ ಅನುಮಾನ ಇದೆ. ಆ ಹಿನ್ನೆಲೆಯಲ್ಲೂ ಕೂಡ ಇಲಾಖೆ ಸಮಗ್ರವಾಗಿರತಕ್ಕಂಥ ತನಿಖೆಯನ್ನು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಇಟ್ಕೊಂಡು ಹಿಂದೂ ಸಮಾಜದ ಜಾಗೃತಿಗಾಗಿ ನಾವು 31ನೇ ತಾರೀಕು ಒಂದು ಪುತ್ತೂರಿನಲ್ಲಿ ಪುತ್ತೂರು ಚಲೋ ಅನ್ನುವಂಥ ಒಂದು ಜನಾಂದೋಲನವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಅದು ನಾವು ಮಾತಾಡ್ತೀವಿ. ಇವತ್ತು ನಾವೀಗ ಸಭೆ ಸೇರಿದ್ದೀವಿ, ನಮ್ಮ ಸಂಘಟನೆಯ ಪ್ರಮುಖರು ಇವತ್ತು ಸಭೆಯನ್ನು ಸೇರಿದ್ದಾರೆ. ಇನ್ನೊಂದ್ಸಲ ನಾವು ಸಭೆಯನ್ನು ಸೇರಿ ನಾವು ಕಾನೂನಾತ್ಮಕವಾಗಿಯೇ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ಕಾನೂನನ್ನು ಮೀರಿ ನಾವು ಯಾವುದನ್ನು ತೆಗೆದುಕೊಳ್ಳಿ. ಪೊಲೀಸ್ ಇಲಾಖೆ ಪ್ರಕಾರ ಮಹಿಳೆ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಸೆಕ್ಷನ್ ಹಾಕಿ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳ್ತಾರೆ. ನೀವು 307 ಹಾಕಬೇಕಂತ ಹೇಳ್ತೀರಿ. ದೂರಿನಲ್ಲಿ ಆ ಕಂಟೆಂಟ್ ಇರಲಿಲ್ಲ ಇದೇ ಇಲ್ಲ ಅಂತ ಹೇಳ್ತಾರೆ ಪೊಲೀಸ್ನವರು. ಹೌದು, ಇವತ್ತು ಆ ಮಹಿಳೆಯ ಮೇಲೆ ಏನು ಅದು ದೂರನ್ನು ಏನಾದರೂ ಇದು ಮಾಡುವಂತ, ಮತ್ತೆ ದೂರು ನೀಡುವಂತ ಅದನ್ನು ಈಗ ನೀವು ಬೇಕಾದರೆ ಒಳಗಡೆ ಹೋಗಿ ನೋಡಿ ಯಾವ ರೀತಿ ಅವರಿಗೆ ಹಲ್ಲೆ ಆಗಿದೆ, ಸರ್ಜರಿ ಆಗಿದೆ. ಹಾಗಾದರೆ ಇದು ಕೊಲೆ ಯತ್ನ ಅಲ್ವಾ? ಇದು ನಮ್ಮ ಪ್ರಶ್ನೆ ಇರುವಂಥದ್ದು. ನೀವು ಒಂದು ರೀತಿಯಲ್ಲಿ ನೀವು ಒಂದು ಕಡೆಗೆ ನೀವು ನಿಮ್ಮ ರೀತಿಯಲ್ಲಿ ತನಿಖೆಯನ್ನು ಮಾಡ್ತೀರಿ ಅಂತ ಹೇಳಿದರೆ
ನಮ್ಮ ಪ್ರಶ್ನೆ ಇರೋದು ನೀವು ಸರಿಯಾದ ರೀತಿಯ ತನಿಖೆಯನ್ನು ಮಾಡಿ. ನೀವು ಯಾರ್ದೋ ಮುಲಾಜಿಗೆ ಒಳಗಾಗಿ, ಯಾರ್ದೋ ಒತ್ತಡಕ್ಕೆ ಒಳಗಾಗಿ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಈ ಸಮಾಜದಲ್ಲಿ ಅಥವಾ ನಮ್ಮ ಸಂಘಟನೆಗಳಲ್ಲಿ ಇರುವಂಥದ್ದು. ಸರ್ ಇನ್ನೊಂದು ಕೂಡ ಈ ಹಿಂದೆ ಕೊಲೆ ಯತ್ನ ಪ್ರಕರಣ ಇದೆ, NDPS ಆಕ್ಟ್ನಲ್ಲಿ ಕೇಸ್ ಇದೆ. ಅದು ಕಾನೂನು ಯಾವ ರೀತಿ ಇದೆ ಅದನ್ನು ಮಾಡುತ್ತೆ. ಸರ್ ಇನ್ನೊಂದು ಈಗ ಯಾವ ವಿಡಿಯೋ ವೈರಲ್ ಏನಾಗ್ತಿತ್ತು ಅದರಲ್ಲಿ ಅವ್ರು ಹೇಳ್ತಾರೆ ಈಗ ನೀವು ಏನು ಆರೋಪ ಮಾಡ್ತೀರಿ ಅವ್ರು ಹೊಡಿಲಿಕ್ಕೆ ಬಂದಿದ್ದ ಅಂತ. ಬಟ್ ಪೊಲೀಸ್ ಇಲಾಖೆ ಏನು ಹೇಳ್ತಾರೆ ಅಥವಾ ಇನ್ನೊಂದಷ್ಟು ಮಂದಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವು ಬರೀ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮುಂದಾಗ್ತಾನೆ, ಆಗ ವಿಡಿಯೋ ಮಾಡಬಾರ್ದು ಅಂತ ತಡೀತಾ ಇರೋದು, ಆಗ ಆತನನ್ನು ಅಲ್ಲಿಂದ ತಳ್ತಾರೆ ಅಂತ. ಬಟ್ ಆತ ಅಟ್ಯಾಕ್ ಮಾಡಲಿಕ್ಕೆ ಗಾಡಿ ಒಳಗೆ ಬಂದದ್ದಲ್ಲ ಅಂತ ಹೇಳುವಂಥ ಒಂದು ವರ್ಷನ್ ಇದೆ. ಇಲ್ಲ ಅದು ಒಂದು ರೀತಿಯಲ್ಲಿ ಅವರ ರೀತಿಯಲ್ಲಿ ಅವ್ರು ಹೇಳ್ತಾ ಇರೋದು. ಅವರನ್ನು ನಾವು ಬೇಕಾದ್ರೆ ನೀವು ವಿಡಿಯೋ ನೋಡಿ, ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಅವನು ಆ ರೀತಿ ಹಲ್ಲೆ ಮಾಡ್ತಾ ಇದ್ದಾನೆ, ಸ್ಪಷ್ಟವಾಗಿ ಆ ಮೀಡಿಯಾದಲ್ಲಿ ಕವರ್ ಆಗಿದೆ. ಯಾವುದು ಸತ್ಯ ತನಿಖೆ ಮಾಡಲಿ. ನಾವು ಹೇಳ್ತಾ ಇರೋದು ನೀವು ಸರಿಯಾದ ತನಿಖೆಯನ್ನು, ಇಲಾಖೆ ಸರಿಯಾದ ತನಿಖೆಯನ್ನು ಮಾಡಲಿ, ಅದು ನಮ್ಮದು ಆಗ್ರಹ ಇರುವಂಥದ್ದು. ನೀವು ಒಂದು ಕಡೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ? ಇವತ್ತಿನವರೆಗೀಗ ನಾವು ಆಗ್ರಹಪಡಿಸಿದ್ವಿ ಆರೋಪಿಗಳ ಬಂಧನ ಆಗಬೇಕು. ಹಾಗಾದರೆ ಬಂಧನ ಮಾಡದ ರೀತಿಯಲ್ಲಿ ಒತ್ತಡವನ್ನು ಯಾರು ಹಾಕ್ತಾ ಇದ್ದಾರೆ? ನಾವು ಇವತ್ತು ಕೂಡ ಯಾರೋ ಬೇರೆ ಅಧಿಕಾರಿಗಳ ನಮಗೆ ಬಂತು, ಯಾವುದೇ ಕಾರಣಕ್ಕೂ ಅವರನ್ನು ಬಂಧಿಸಬಾರ್ದು ಅನ್ನುವ ರೀತಿಯ ಮಾತುಕತೆ ನಡೀತಾ ಇದೆ. ಹಾಗಾದರೆ ಯಾರು ಒತ್ತಡ ಆಗ್ತಾ ಇದ್ದಾರೆ? ಯಾರು ಒತ್ತಡ ಇದೆ ಅದನ್ನು ಹೇಳಿ ಇಲಾಖೆ. ಇವತ್ತು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಒಂದು ತುಷ್ಟೀಕರಣವನ್ನು ಮಾಡ್ತಾ ಇದೆ. ಇದನ್ನು ನಾವು ಬಲವಾಗಿ ಖಂಡಿಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು 31ನೇ ತಾರೀಕಿನ ಮೈಸೂರು ಪುತ್ತೂರು ಚಲೋ ಅನ್ನುವಂಥದ್ದನ್ನು ಇಡೀ ಸಮಾಜವನ್ನು ಸೇರಿಸಿಕೊಂಡಂತೆ ಹೋರಾಟವನ್ನು ಇನ್ನಷ್ಟು ನಾವು ತೀವ್ರಗೊಳಿಸ್ತೀವಿ. ಪ್ರಶಾಂತ್, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಘಟನಾ ಕಾರ್ಯದರ್ಶಿ.